ಹಾಯ್ ಎಲ್ರಿಗೂ ನಮಸ್ಕಾರ. KPSC ಅವರು KASನ ಎಕ್ಸಾಮನ್ನು ಡಿಸೆಂಬರ್ 29ಕ್ಕೆ ನಡೆಸಿದರು. ಆ ಎಕ್ಸಾಮ್ನ ರಿವೈಸ್ಡ್ ಕೀ ಆನ್ಸರನ್ನು ಜನವರಿ 30ಕ್ಕೆ ಬಿಟ್ಟಿದ್ದರು. ಇವಾಗ ಆ ಆನ್ಸರನ್ನು ವಾಪಸ್ ತಗೊಂಡಿದ್ದಾರೆ KPSC ಅವರು. ರಿವೈಸ್ಡ್ ಕೀ ಆನ್ಸರನ್ನು ವಾಪಸ್ ತಗೊಂಡು ಇವಾಗ ಫೈನಲ್ ರಿವೈಸ್ಡ್ ಕೀ ಆನ್ಸರನ್ನು ಬಿಟ್ಟಿದ್ದಾರೆ. ಇದರಲ್ಲಿ ಒಟ್ಟು 14 ಕ್ವಶನ್ಗಳಿಗೆ ಆನ್ಸರ್ ಚೇಂಜ್ ಆಗಿದೆ. ಅವರು ಮೊದಲು ಬಿಟ್ಟ ಕೀ ಆನ್ಸರ್ಗೂ ಇವಾಗ ಬಿಟ್ಟಿರೋ ಕೀ ಆನ್ಸರ್ಗೂ ಗೊತ್ತಾಯ್ತಾ. ಒಟ್ಟು 14 ಕ್ವಶನ್ ಆನ್ಸರ್ಗಳು ಚೇಂಜ್ ಆಗಿದೆ. ಆದರೆ ರಿವೈಸ್ಡ್ ಕೀ ಆನ್ಸರ್ಗೂ ಫೈನಲ್ ರಿವೈಸ್ಡ್ ಕೀ ಆನ್ಸರ್ಗೂ ಜಸ್ಟ್ ಒಂದೇ ಕ್ವಶನ್ ವ್ಯತ್ಯಾಸ ಇದೆ. ಇದನ್ನು ನೀವು ವೆಬ್ಸೈಟಲ್ಲಿ ಹೋಗಿ ನೋಡ್ಕೋಬೋದು. KPSC ಅವರ ವೆಬ್ಸೈಟಲ್ಲಿ ಇದು ಅವೈಲೇಬಲ್ ಇದೆ. ಹಾಗೆಯೇ ನಿಮ್ಮ ಮಾರ್ಕ್ಸ್ ಏನಾದರೂ ವೇರಿ ಆಗ್ತಿದೆಯಾ, ಎಷ್ಟು ವೇರಿ ಆಗ್ತಿದೆ ಇದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋ ಕೇಳಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು KS ರಿಲೇಟೆಡ್ ವೀಡಿಯೋಸನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.